ಅಸ್ಮಿತೆಯ ಬಂಧುಗಳೇ ನಮಸ್ಕಾರ. ಒಂದು ಶಾಲೆಯಲ್ಲಿ ಪರಿಸರ ದಿನಾಚರಣೆಯ ಪ್ರಯುಕ್ತ ಒಂದು ಚಿತ್ರಕಲಾ ಸ್ಪರ್ಧೆ ಏರ್ಪಾಡು ಮಾಡಿರ್ತಾರೆ. ಆ ಒಂದು ಸ್ಪರ್ಧೆಗೆ ಮಕ್ಕಳು ಭಾಗವಹಿಸಿರ್ತಾರೆ. ಆದರೆ ಸ್ಪರ್ಧೆಯನ್ನು ಏರ್ಪಾಡು ಮಾಡಿರೋಂಥವ್ರು ಒಂದು ಷರತ್ತನ್ನು ಹಾಕಿರ್ತಾರೆ. ಏನಪ್ಪ ಅದು ಅಂದರೆ, ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳ ಪೋಷಕರು ಕಡ್ಡಾಯವಾಗಿ ಆ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರಬೇಕು ಅಂತ. ಹಾಗೆ ಅವರು ಆ ಸ್ಪರ್ಧೆಯ ನಿಯಮಗಳನ್ನು ಹೇಳ್ತಾರೆ. ನಾವು ಒಂದು ಕೊಠಡಿಯಲ್ಲಿ ಒಂದಷ್ಟು ಬಣ್ಣ ಬಣ್ಣದ ಪೆನ್ಸಿಲ್ಗಳನ್ನು ಇಟ್ಟಿರ್ತೀವಿ. ನೀವೇನು ಮಾಡಬೇಕು, ನಿಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಪೆನ್ಸಿಲ್ಗಳನ್ನು ನೀವು ತಗೋಬೇಕು. ಯಾಕಂದರೆ ನಂತರ ಬಂದವರು ಸಹ ಆ ಪೆನ್ಸಿಲ್ಗಳನ್ನು ತಗೊತಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಂಡು ಉಳಿದಿರೋಂಥದ್ದಿದ್ರೆ ಅದರಲ್ಲಿ ಯಾವ್ದು ಬೇಕು ಅದನ್ನು ನಂತರದವರು ತೊಗೊತಾರೆ. ಹಾಗಾಗಿ ನೀವು ಪೆನ್ಸಿಲ್ನ ಆಯ್ಕೆ ಮಾಡ್ಕೊಂಬರ್ಬೇಕು. ನಂತರ ನಾವು ಮಕ್ಕಳಿಗೆ ಆ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತೀವಿ. ಆಗ ಯಾರು ಚೆಂದವಾಗಿ ಒಂದು ಚಿತ್ರವನ್ನು ಬರೆದಿರ್ತಾರೆ ಅವರಿಗೆ ನಾವು ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ. ಆಗ ಅಂತೆಯೇ ಪೋಷಕರೆಲ್ಲ ರೆಡಿಯಾಗಿ ಅವರನ್ನು ಬಿಟ್ಟಾಗ ಕೆಲವರು ಪೋಷಕರು ಏನು ಮಾಡ್ತಾರೆ, ನಾವು ಎಲ್ಲ ಬಣ್ಣದ ಪೆನ್ಸಿಲ್ಗಳನ್ನ ತೊಗೊಂಬಿಟ್ರೆ ಬೇರೆಯವ್ರಿಗೆ ಅದು ಸಿಗೋದಿಲ್ಲ, ಆಗ ಅವರು ಸೋಲ್ತಾರೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಎತ್ಕೊಂಬಿಡೋಣ, ಕೆಲವನ್ನು ಇಡೋಣ. ಯಾಕಂದರೆ ಸ್ಪರ್ಧೆಯ ನಿಯಮ ಅದೇ ಅಲ್ವಾ, ಎಷ್ಟು ಸಾಧ್ಯವೋ ಅಷ್ಟು ತೊಗೊಂಡು ಮಿಕ್ಕಿದ್ದನ್ನು ಇಡಬೇಕು ಅಂತ. ಹಾಗಾಗಿ ನಮಗಿಷ್ಟೂ ಬೇಕು ಅಂತ ತೊಗೊಳ್ಳೋಣ ಅಂತ ತೊಗೊತಾರೆ. ಇನ್ನು ಕೆಲವರು ಯೋಚನೆ ಮಾಡ್ತಾರೆ, ನಮಗೆ ಎಷ್ಟು ಬೇಕಷ್ಟು ತೊಗೊಳ್ಳೋಣ, ಇನ್ನು ಬಾಕಿ ಅದನ್ನು ನಾವೇನು ಮಾಡೋಣ, ಉಳಿಸೋಣ ಅಂತ ಹೇಳಿ ಉಳಿಸ್ತಾರೆ. ನಂತರ ಅದೇ ರೂಮ್ಗಳಿಗೆ ಅವರವರ ಮಕ್ಕಳುಗಳನ್ನೇ ಬಿಡ್ತಾರೆ. ಆದರೆ ಈ ವಿಷಯ ಮೊದಲು ಪೋಷಕರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಯಾವ ಪೋಷಕರು ಎಲ್ಲ ಪೆನ್ಸಿಲ್ಗಳನ್ನು ಎತ್ಕೊಂಡು ಕೆಲವು ಪೆನ್ಸಿಲ್ಗಳನ್ನು ಬಿಟ್ಟಿರ್ತಾರೆ, ಆ ಪೋಷಕರ ಮಕ್ಕಳಿಗೆ ಆ ಕೆಲವು ಪೆನ್ಸಿಲ್ಗಳು ಉಳಿಯುತ್ತೆ. ಅದೇ ಯಾರು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದ್ದನ್ನು ಇಡೋಣ, ಬೇರೆಯವರು ಬಳಸ್ಕೊತಾರೆ ಅಂತ ಯೋಚನೆ ಮಾಡಿರ್ತಾರೋ ಅಂತಹ ಪೋಷಕರ ಮಕ್ಕಳಿಗೆ ಹೆಚ್ಚು ಬಣ್ಣದ ಪೆನ್ಸಿಲ್ಗಳು ಉಳಿದಿರುತ್ತೆ. ಇದನ್ನು ನೋಡಿ ಬೇಸರ ಆಗುತ್ತೆ. ಅಂತೆಯೇ ಯಾರಿಗೆ ಹೆಚ್ಚು ಬಣ್ಣದ ಪೆನ್ಸಿಲ್ ಸಿಕ್ಕಿರುತ್ತೆ ಅವರು ಬಣ್ಣ ತುಂಬಿದಂತಹ ಚಿತ್ರಗಳಿಗೆ ಬಹುಮಾನ ಸಿಗುತ್ತೆ. ಯಾರು ಕಡಿಮೆ ಪೆನ್ಸಿಲ್ ಇರುತ್ತೆ ಅವರಿಗೆ ಅಂತಹ ಆಕರ್ಷಕವಾಗಿರೋ ಚಿತ್ರವನ್ನು ಬರೀಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವರಿಗೆ ಯಾವುದೇ ಬಹುಮಾನ ಸಿಗೋದಿಲ್ಲ. ಕೊನೆಗೆ ಆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಂತಹ ಸಂಘಟಕರು ಹೇಳುವಂತಹ ನೀತಿ ಮಾತೇನಂತಂದರೆ, ನಾವು ನಿಮಗೆ ಬಿಟ್ವಿ ಪೆನ್ಸಿಲ್ಗಳನ್ನ ತಗೊಳ್ಳಿ ಅಂತ, ಆದರೆ ನೀವೇನು ಮಾಡಿದ್ರಿ, ಕೆಲವರು ದುರಾಸೆಯಿಂದ ಎಲ್ಲವನ್ನೂ ಎತ್ಕೊಂಡ್ಬಿಟ್ರಿ, ಕೆಲವು ಚೆನ್ನಾಗಿಲ್ದಿರೋಂಥ ಪೆನ್ಸಿಲ್ಗಳನ್ನ ಉಳಿಸಿದ್ರಿ. ಪರಿಸರನೂ ಅದೇ ರೀತಿ. ನಾವಿವತ್ತು ಯಥೇಚ್ಛವಾಗಿ ಸಿಗ್ತಾ ಇರುವಂತಹ ಪರಿಸರವನ್ನು ಎಲ್ಲ ನಮಗೆ ಇರಲಿ ಅಂತ ತೊಗೊಂಡ್ಬಿಟ್ರೆ ಮುಂದೆ ನಿಮ್ಮ ಮಕ್ಕಳ ಕಾಲಕ್ಕೆ ಉಳಿಯುವಂಥದ್ದು ತುಂಬ ಕೆಟ್ಟಿರುವಂತಹ ಪರಿಸರ. ಅದೇ ನೀವು ಕೆಲವ್ರು ಏನು ಮಾಡಿದ್ರಿ, ನಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳೋಣ, ಉಳಿದಿದ್ದು ಯಾರು ಬರ್ತಾರೆ ಅವ್ರಿಗಾಗತ್ತೆ ಅಂತ ಅಂದ್ಕೊಂಡ್ರಿ. ಆದರೆ ಅಲ್ಲಿಗೆ ನಿಮ್ಮ ಮಕ್ಕಳೇ ಬಂದರು, ನಿಮಗೆ ಒಳ್ಳೊಳ್ಳೆ ಪೆನ್ಸಿಲ್ಗಳು ಸಿಗುವ ರೀತಿ ಆಯಿತು. ಹಾಗಾಗಿ ನಿಮ್ಮ ಮಕ್ಕಳು ಬರೆದಂತಹ ಚಿತ್ರ ತುಂಬ ಚೆಂದವಾಗಿ ಬಂತು, ಅವರಿಗೆ ಬಹುಮಾನವೂ ಸಿಕ್ತು. ಹಾಗೆಯೇ ಯಾರು ಪರಿಸರವನ್ನು ಅತಿಯಾಗಿ ದುರ್ಬಳಕೆ ಮಾಡಿಕೊಳ್ಳದೆ ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸ್ತಾರೆ, ನಂತರದ ಜನ್ರೇಷನ್ ಏನಿರುತ್ತೆ ಅವರು ಸುಖಿಯಾಗಿರ್ತಾರೆ. ಅವರು ಸಹ ಮುಂದಿನ ಒಂದು ಜನಾಂಗಕ್ಕೆ ಈ ಕೊಡುಗೆಯನ್ನು ಬಿಟ್ಟೋಗ್ತಾರೆ. ಯಾಕಂದರೆ ಪರಿಸರ ಅನ್ನೋದು ಅದು ಒಂದು ರೀತಿ ಪಿತ್ರಾರ್ಜಿತ ಆಸ್ತಿ ಥರ. ನಾವು ವಂಶ ಪಾರಂಪರ್ಯವಾಗಿ ಅದನ್ನು ಹೆಚ್ಚು ಮಾಡ್ತಾ ಬಿಟ್ಟೋಗಬೇಕೇ ಹೊರತು ಕಳೆದು ಹಾಳು ಮಾಡಬಾರ್ದು ಅಂತ ಅಲ್ವಾ. ಎಷ್ಟು ನೀತಿ ಇದೆ ಅಲ್ವಾ ಈ ಕಥೆಯಲ್ಲಿ. ಹಾಗಾಗಿ ನಮ್ಮ ಪರಿಸರವನ್ನು ನಾವು ದುರ್ಬಳಕೆ ಮಾಡಿಕೊಳ್ಳದೆ ಬೇಕಾಬಿಟ್ಟು ಬಳಸದೆ ನಾವು ಅದನ್ನು ಮಿತವಾಗಿ ಬಳಸೋಣ. ನೀರನ್ನು, ಗಾಳಿಯನ್ನು, ಭೂಮಿಯನ್ನು ನಾವು ಶುದ್ಧವಾಗಿಟ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಆಗ ನಮ್ಮ ಬದುಕು ಶುದ್ಧವಾಗಿರುತ್ತೆ, ನಳನಳಿಸುತ್ತೆ.
ಶುಭವಾಗಲಿ.